ರಾಜಕೀಯ ಪಕ್ಷದ ಒಳ ಒಪ್ಪಂದಗಳು ಅದು ಬೀದಿ ಹಾದಿ ರಂಪ ಆಗಬಾರ್ದು. ಯಾಕೆಂತಂದರೆ ಈಗ ಏನಾಗ್ತಾ ಇದೆ ಅಂತಂದರೆ ಈ ಒಳ ಒಪ್ಪಂದಗಳು ಮಾಡ್ಕೊಂಡಿರೋಂಥ ಏನು ಅವರು ಇದು ಹೇಳ್ತಾರೆ ಅವರ ಏನಂತಾರೆ ಅದನ್ನು ಹೈಕಮಾಂಡ್ ಹೇಳ್ತಾರೆ. ಹೈಕಮಾಂಡು ಇದನ್ನಲ್ಲಿ ಬೇಗ ಇನ್ವಾಲ್ವ್ ಆಗಬೇಕಾಗಿತ್ತು. ಈ ರೀತಿಯಾಗಿ ಏನು ಶಾಸಕರನ್ನ ಪರ್ಚೇಸ್ ಮಾಡೋ ಮಟ್ಟಕ್ಕೆ ಹೋಗಿ ಬೀದಿ ಹಾದಿಯಲ್ಲಿ ರಂಪ ಮಾಡಿಕೊಂಡು ಏನು ನೀನಾ ನಾನಾ ಅಂತೇಳಿ ಜನರ ಮಧ್ಯೆ ಅಪಹಾಸ್ಯಕ್ಕೆ ಗುರಿಯಾಗುವಂಥದ್ದು ಇದು ಒಂದು ರೀತಿಯಲ್ಲಿ ಇದು ಒಂದು ರೀತಿಯಲ್ಲಿ ಅವಮಾನಕರ. ಯಾಕೆಂತಂದರೆ ನಿಮಗೆ ವೋಟ್ ಕೊಟ್ಟು ನಿಮಗೆ ಮೆಜಾರಿಟಿ ಕೊಟ್ಟು ಅಧಿಕಾರ ಮಾಡಿರಿ ಅಂತೇಳಿ ನಿಮಗೆ ಕೊಟ್ಟಂಥ ಜನರಿಗೆ ನೀವು ಮಾಡ್ತಿರೋವಂಥ ದ್ರೋಹ ಆಗ್ತದೆ. ಯಾಕೆಂತಂದರೆ ಇವತ್ತು ನಮ್ಮ ರೈತರು ಜನಸಾಮಾನ್ಯರ ಆಗಿರ್ಬೋದು, ರೈತರು ಸಹ ಏನು ಇವತ್ತು ಪರಿಹಾರ ಕೊಡ್ತಾ ಇಲ್ಲ, ಏನು ಬೆಳೆ ನಷ್ಟ ಆಗಿರುವಂಥದ್ದು ಪರಿಹಾರ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಬರೀ ಇದೇ ಆಗೋಗ್ಬಿಟ್ಟಿದೆ. ಏನಂತಂದರೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಬಿಟ್ಕೊಡ್ತಾರಾ ಬಿಟ್ಕೊಡಲ್ವಾ, ಇಲ್ವಾ, ಮಾತುಕತೆ ಆಗಿದೆಯಾ ಆಗಿಲ್ವಾ, ಮಾತುಕತೆ ಆಗಿದೆಯೋ ಇಲ್ವೋ ಮಾತಾಡಬೇಕು. ಯಾಕೆಂದರೆ ಇವತ್ತು AICC ಒಂದು ಅಧ್ಯಕ್ಷರಿದ್ದಾರೆ, ಅವರ ಹೈಕಮಾಂಡ್ ಇದೆ, ಇದರಲ್ಲಿ ಬೇಗ ಇನ್ವಾಲ್ವ್ ಆಗಿ ಮಾತಾಡಬೇಕು. ಯಾಕೆಂದರೆ ಹೌದು ಬಿಟ್ಕೊಡ್ತಾರಾ ಇಲ್ವಾ, ಇಲ್ಲ ಮುಂದಿನ ಚುನಾವಣೆಗೆ ಹೋಗ್ತದಾ ಏನು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಇದು ವಿರೋಧ ಪಕ್ಷಗಳಿಗೆ ಇದೊಂದು ರೀತಿಯಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗುವಂಥ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದೆ.